ಮುಂಡ್ರಿಗಿ ತಾಲೂಕು ಹಿಂದೂ ಮಹಾಗಣಪತಿಯ ಇಂದು ವಿಸರ್ಜನಾ ದಿನದಂದು ನಾನು ಇವತ್ತು ಶ್ರೀರಾಮ್ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ವಿಶೇಷವಾಗಿ ಇವತ್ತು ದರ್ಶನಕ್ಕೆ ಬಂದಿದ್ದೆ. ಕಾರಣ ಇಷ್ಟೇ, ಸುಮಾರು 131 ವರ್ಷದಿಂದ ಸನ್ಮಾನ್ಯ ಶ್ರೀ ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರ ಪೂರ್ವದೊಳಗೆ ಹಿಂದೂಗಳು ಒಂದೆಡೆ ಸೇರ್ತಾ ಇದ್ದಿಲ್ಲ. ಆ ಸಂದರ್ಭದೊಳಗೆ ಎಲ್ಲ ಹಿಂದೂಗಳನ್ನು ಒಕ್ಕೂಡಿಸಿ ಹೋರಾಟಕ್ಕೆ ಇಳಿಸ್ಬೇಕಾಗಿತ್ತು. ಅಂದರೆ ಇವತ್ತು ಮುಸಲ್ಮಾನರು ಅವ್ರ ಮಸೂದಿ ಒಳಗೆ ಸೇರ್ತಾರೆ, ಅವರು ಅಲ್ಲಿ ಮಾತಾಡ್ಬೋದು, ಹೇಳ್ಬೋದು. ಕ್ರಿಶ್ಚಿಯನ್ರು ಕೂಡ ಪ್ರಾರ್ಥನೆ ಹೆಸರಿನಲ್ಲಿ ಕೊಡ್ತಾರೆ, ಅವ್ರು ಮಾತಾಡ್ಬೋದು, ಹೇಳ್ಬೋದು. ಆದರೆ ಹಿಂದೂಗಳ ಪದ್ಧತಿ ಬೇರೆ ಐತಿ. ದೇವಸ್ಥಾನಕ್ಕೆ ಹೋದ್ರೆ ಗಂಟೆ ಬಾರಿಸಿ ಪ್ರಸಾದ ತೊಗೊಂಡು ತೀರ್ಥ ತೊಗೊಂಡು ಹೊರಟು ಬಿಡ್ತಾರೆ. ಆದರೆ ಅವಾಗಿನ ಕಾಲಕ್ಕೆ ಹಿಂದೂಗಳನ್ನು ಒಂದೆಡೆ ಕೂಡ್ಸೋಕೆ ಸಾಧ್ಯ ಇರಲಾರ್ದ ಕಾರಣ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರೆಲ್ಲ ಸೇರಿಸಿ ಇವತ್ತು ನಾವು ಸ್ವತಂತ್ರ ಭಾರತದೊಳಗೆ ಅದೀವಿ ಅಂದ್ರೆ ಕಾರಣ ಅಂದರೆ ಅದು ಬಾಲಗಂಗಾಧರ ತಿಲಕ್ ಅವರು. ಗಣಪತಿನೂ ಕೂಡ ಒಂದು ಈ ಹೋರಾಟದೊಳಗೆ ಭಾಗವಹಿಸಿದ ಕೂಡ ಕಾರಣ. ಆದರೆ ಇವತ್ತಿನ ನಾವು ಸ್ವತಂತ್ರ ಸಿಕ್ಕ ಮೇಲೆ ಗಣಪತಿಯನ್ನು ಒಂದು ಫ್ಯಾಷನ್ ಆಕಾರದೊಳಗೆ ತೊಗೊಂಡ್ಬಿಟ್ಟಿದ್ವಿ. ಅದಕ್ಕೆ ಗದಗ ಮಹಾಮಂಡಳಿ ಅಂದರೆ ನಾನು ಕೂಡ ಅದ್ರ ಮಾರ್ಗದರ್ಶಕ ಇದ್ದೀನಿ. ಉದ್ದೇಶ ಇಷ್ಟೇ, ಅಂದು ಸ್ವತಂತ್ರಕ್ಕಾಗಿ ಇಂದು ಹಿಂದೂ ಧರ್ಮ ಉಳಿವಿಗಾಗಿ ಅಂಥೇಳಿ ಒಂದು ಶೀರ್ಷಿಕೆ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ನಾವು ಈ ಒಂದು ಸಂಚಲನ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಮುಂಡ್ರಿಗಿ ತಾಲೂಕಿನ ಈ ಹಿಂದೂ ಮಹಾಗಣಪತಿ ಕೂಡ ಅದೇ ದಿಶೆ ಒಳಗೆ ಅಂದು ಸ್ವತಂತ್ರ ಹಿಂದೂ ಧರ್ಮ. ಅಂದ್ರೆ ಬಹಳಷ್ಟು ಜನ ಗಣಪತಿಗಳನ್ನು ನೋಡ್ರಿ ಕೋಮು ಸೌಹಾರ್ದತೆಯಾಗಿ ಆಚರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕೋಮು ಸೌಹಾರ್ದತೆ ಎಲ್ಲಿ ನಡೀತೈತಿ? ನಮ್ಮ ಪಂಡಾಲ್ ಒಳಗೆ ನಡೀತೈತಿ. ಯಾಕೆ ಮಸೂದಿ ಒಳಗೆ ಗಣಪತಿ ಕೊಡಿಸ್ಬಾರ್ದು ನಾವು? ಕೋಮು ಸೌಹಾರ್ದತೆ ಬಗ್ಗೆ ಯಾರು ತಾಲೂಕಿನೊಳಗೆ ಮಾತಾಡ್ತಾರೆ, ಜಿಲ್ಲೆ ಒಳಗೆ ಮಾತಾಡ್ತಾರೆ, ರಾಜ್ಯದೊಳಗೆ ಮಾತಾಡ್ತಾರೆ, ದೇಶದೊಳಗೆ ಮಾತಾಡ್ತಾರೆ, ವಿದೇಶದೊಳಗೆ ಮಾತಾಡ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ನಂದು ಒಂದೇ ಪ್ರಶ್ನೆ, ಕೋಮು ಸೌಹಾರ್ದತೆ ಕೇವಲ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲೇ ಅಲ್ಲ, ಮುಸ್ಲಿಮ್ರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಬೇರೆ ಯಾರು ಅನ್ಯ ಧರ್ಮದವರ ಯಾರು ಮಾತಾಡ್ತಾರ ಒಮ್ಮೆ ಅಲ್ಲಿ ಆಗೋದು. ಒಮ್ಮೆ ಚರ್ಚ್ ಒಳಗೆ ಹೋಗಿ ಗಣಪತಿನ 5 ದಿನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡೋಣ, ಒಂದು 5 ದಿನ ಮಸೂದಿ ಒಳಗಿಟ್ಟು ಪೂಜೆ ಮಾಡೋಣ, ಅಂದಾಗ ಮಾತ್ರ ಕೋಮು ಸೌಹಾರ್ದತೆ ಹೆಸರು ಬರ್ತೈತಿ. ಈಗ ಇಷ್ಟೇ, ಈ ಕೋಮು ಸೌಹಾರ್ದತೆ ಈ ಎಲ್ಲ ನಾಟಕಗಳನ್ನು ನಾವ್ಯಾರು ಕೂಡ ಒಪ್ಪಬಾರ್ದು. ಹಿಂದೂ ಧರ್ಮ ಉಳಿವಿಗಾಗಿ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೀವಿ. ಅಂದು ಸ್ವತಂತ್ರ ಹಿಂದೂ ಧರ್ಮ ಅಂಥೇಳಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತು ಮುಂಡ್ರಿಗಿ ತಾಲೂಕಿನ ಈ ಗಣಪತಿ ವಿಸರ್ಜನೆ ಇರುವುದರಿಂದ ಸಾಕಷ್ಟು ಜನ ಇಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ನಾನು ಈ ಮೂಲಕ ನಮೋ ನಮಃ ಭವೆ ಭವೆನಾಥಿ ಭವೆ ಭವದ್ಭವ ಯನ್ನಮ ವಾಮದೇವ ಯನ್ನಮ ಜ್ಯೇಷ್ಠ ಯನ್ನಮ ಶ್ರೇಷ್ಠ ಯನ್ನಮ ಕಾಲ ಯನ್ನಮ ಕಲವಿಕರಣ ಯನ್ನಮ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಏತಾನಿ ತಾನಿ ಶಿವಮಂತ್ರ ಪವಿತ್ರತಾನಿ ಭಸ್ಮಂ ಸಮರ್ಪಯಾಮಿ ಕುಂಕುಮಂ ಕಾಂಕ್ಷಾನಾಂ ದಿವ್ಯಂ ಕಾಮಿನ್ಯೋಪಹ ಕಾಮಸಂಭವಂ ಕುಂಕುಮಂ ಸಮರ್ಪಯಾಮಿ ಮಹಾದೇವತಾ